ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಮುಚ್ಚೋದ್ ಬಿಟ್ಟು ಮುಚ್ಚಬೇಕಾಗಿದ್ದನ್ನ ತೋರಿಸ್ತಿದ್ದಾರೆ. ಅದೇ ಆಂಟಿ ಸ್ಟೈಲ್. ಬರ್ತಾ ಬರ್ತಾ ರಾಜನ್ ಕುದುರೆ ಕತ್ತ ಆಯ್ತು ಅಂತಾರೆ. ಆದ್ರೆ ಇಲ್ಲಿ ಬರ್ತಾ ಬರ್ತಾ ಆಂಟಿರೆಲ್ಲ ಟಗರು ಪುಟ್ಟಿಗಳಾಗ್ತಾ ಇದಾರೆ. ಹಳ್ಳಿ ಮೇಸ್ಟ್ರು DJ ವರ್ಷನ್ ಕೇಳಕ್ಕೆ ಚೆನ್ನಾಗಿದೆ, ನೋಡಕ್ ಮಾತ್ರ ಚೆನ್ನಾಗಿಲ್ಲ. ನಾನಾ ಬೆಂಗಳೂರಲ್ಲಿ ಈ ಆಂಟಿ ಕ್ರೋಮಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿದ್ದು ವಿಡಿಯೋ ತಂದು ಬೈ ಮಿಸ್ಟೇಕ್ ಆಗಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಓ, ಹಳ್ಳಿ ಮೇಸ್ಟ್ರು DJ ವರ್ಷನ್ ಕೇಳಕ್ಕೇನೋ ಚೆನ್ನಾಗಿದೆ, ಆದ್ರೆ ನೋಡಕ್ಕೆ ಚೆನ್ನಾಗಿಲ್ಲ. ಒಂದು ಟೈಮ್ ಅಲ್ಲಿ ರವಿಚಂದ್ರ ಮತ್ತೆ ಸಿಲ್ಕ್ ಸ್ಮಿತಾ ಈ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ರೆ ಥಿಯೇಟರ್ ಅಲ್ಲಿ ವಿಜಿಲ್ಸ್ ಕ್ಲಾಪ್ಸ್ ಬಿದ್ದಿದ್ವು. ಆದ್ರೆ ಈ ಆಂಟಿಗಳು ಮಾಡಿರೋ ರೀಲ್ ನ ಇವ್ರ ಅಣ್ಣಂದಿರು ಗಂಡಂದಿರು ನೋಡಿದ್ರೆ ಕ್ಲಾಪ್ಸ್ ವಿಜಿಲ್ಸ್ ಬದಲು ಒದೆ ಬೀಳುತ್ತೆ. ಓ, ಇರ್ರಿ ಆಂಟಿ, ಮೋಸ್ಟ್ಲಿ ಹಳ್ಳಿ ಮೇಸ್ಟ್ರು ಸಂಡ ಸಿಗೋಗಿರ್ಬೇಕು, ಮುಗಿಸ್ಕೊಂಡ್ ಬಂದ್ಬಿಡ್ತಾರೆ. ಇರಿ, ಸ್ವಲ್ಪ ತಾಳ್ಮೆ ಇರ್ಲಿ. ಹಳ್ಳಿ ಮೇಸ್ಟ್ರು ಬರೋ ಗ್ಯಾಪ್ ಅಲ್ಲಿ ಇನ್ನು ಸ್ವಲ್ಪ ಈ ರೀಲ್ ಬಗ್ಗೆ ಡಿಸ್ಕಷನ್ ಮಾಡ್ಬಿಡೋಣ. ಸರಿ ಬಿಡು. ನಿಮ್ಮ ಅಪ್ಪ ಅಣ್ಣ ತಮ್ಮಂದ್ರೆ ನಿಮ್ಮನ್ನ ಸಾಕೋಕಂತ ಬೆಳಿಗ್ಗೆಯಿಂದ ಸಂಜೆವರೆಗೂ ಬೆವರಿಳಿಸಿ ಕ್ಯೂವಲ್ಲಿ ನಿಂತು ಇಲ್ಲಿ ತರ ದುಡಿತಾರೆ. ಅವ್ರ ಕಷ್ಟ ನೋಡಿ ನೀವು ಅವ್ರಿಗೆ ಸಹಾಯ ಮಾಡೋದ್ ಬಿಟ್ಟು ಹಳ್ಳಿ ಮೇಸ್ಟ್ರು DJ ವರ್ಷನ್ ಸಾಂಗ್ ಹಾಕೊಂಡು ಈ ತರ ಕುಣಿಯೋದು ನಿಮಗಾದ್ರೂ ಸರಿ ಅನ್ಸುತ್ತಾ? ನಾನೇನಾದ್ರೂ ಇಂಥವರಿಗೆ ಮೇಸ್ಟ್ರ್ ಆಗಿದ್ರೆ ಡೆಲ್ಲಿಯಿಂದ ಸ್ಲೇಟು ಬಳಪ ಅಲ್ಲ, ಡೆಲ್ಲಿಯಿಂದ ಬೆಲ್ಟ್ ತರ್ತಾ ಇದ್ದೆ. ಇತ್ತೀಚೆಗೆ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಯೂತ್ ಹುಡುಗಿಯರಿಗಿಂತ ಆಂಟಿಗಳ ಹಾವಳಿ ಬಹಳ ಆಗ್ಬಿಟ್ಟಿದೆ ನೋಡಿ. ಬಹಳ ದಿವಸ ಆಯ್ತು ನೋಡಿ ಈ ಮೂವೀಸ್ ಗಳಿಗೆ ಗಮನ ಕೊಟ್ಟು ಇನ್ಸ್ಟಾಗ್ರಾಮ್ಗೆ ತಲೆನೇ ಹಾಕಿರ್ಲಿಲ್ಲ. ಅದಕ್ಕೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಬರೀ ಆಂಟಿಗಳ ಹಾವಳಿ. ಅಂತ ರೀಲ್ಸ್ ಗಳೆಲ್ಲ ನಾನು ಒಬ್ಬನೇ ಯಾಕೆ ನೋಡುದು, ನಿಮಗೂ ತೋರ್ಸೋಣ ಅಂತ ತಂದಿದ್ದೀನಿ. ಬನ್ನಿ ನೋಡೋಣ. ಸರಿ ಬಿಡು. ನೋಡಿ, ಈ ಆಂಟಿಗೆ ಕತ್ತೆ ವಯಸ್ಸು ಬಂದಿದೆ. ಎಲ್ಲೆಲ್ಲಿ ಕೂದಲು ಬೆಳೆಯುತ್ತೋ ಅಲ್ಲೆಲ್ಲ ಬಿಳಿ ಕೂದಲು ಬರೋ ಟೈಮ್ ಆಗಿದೆ. ಈ ವಯಸ್ಸಲ್ಲಿ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಒಳ್ಳೆದನ್ನ ಹೇಳ್ಕೊಡೋದ್ ಬಿಟ್ಟು ಈ ತರ ರೀಲ್ಸ್ ಮಾಡೋದು ಸರಿನಾ? ನಮ್ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರೋ ಗಾಂಧಿ ತಾತ ಒಂದ್ ಶ್ಲೋಕ ಹೇಳಿದ್ರು, ಕೆಟ್ಟದನ್ನ ನೋಡಬಾರ್ದು, ಮಾತಾಡಬಾರ್ದು, ಕೇಳಬಾರ್ದು ಅಂತ ಹೇಳಿದ್ರು. ಆದ್ರೆ ಆಂಟಿ ಫಾಲೋ ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ಕೆಟ್ಟದ್ದನ್ನ ಹೇಳ್ಬೇಕು, ತೋರಿಸ್ಬೇಕು, ಕೇಳಿಸ್ಬೇಕು. ಸ್ವಲ್ಪ ವಿಡಿಯೋ ಅಬ್ಸರ್ವ್ ಮಾಡಿ ನೋಡಿದ್ರೆ ಕೆಟ್ಟದನ್ನ ಆಲ್ರೆಡಿ ಹೊಳಸ್ ಬಾಯಿಂದ ಹೇಳ್ತಿದ್ದಾಳೆ. ಕೆಟ್ಟದನ್ನ ಕೈಯಿಂದ ತೋರಿಸಿ ಹೇಳ್ತಿದ್ದಾಳೆ. ಇನ್ನು ಉಳಿದಿರೋದು ಕೇಳಿಸೋದು. ನಮ್ಮೆಲ್ಲರಿಗೆ ಕೇಳಿಸೋ ತರ ಕೆಟ್ಟದ್ದನ್ನ ಹೇಳ್ತಿದ್ದಾಳೆ. ಮೊನ್ನೆ ನ್ಯೂಸ್ ಅಲ್ಲಿ ಎಮ್ಮೆ ಮತ್ತು ನಾಯಿ ಮರಿ ಕುನ್ನಿ ತಪ್ಸ್ಕೊಂಡಿದೆ ಅಂತ ಒಂದು ಹೆಡ್ಲೈನ್ ಹಾಕಿದ್ರು. ಮೋಸ್ಟ್ಲಿ ಆ ಎಮ್ಮೆ ಮತ್ತು ಕುನ್ನಿ ಮರಿ ಇವೇ ಇರಬೇಕು. ಅವ್ವ ಕುನ್ನಿ, ಅದನ್ನ ಯಾಕೆ ಮುಚ್ತೀಯಾ? ಅಲ್ಲಿ ತೋರ್ಸೋಕೆ ಏನು ಉಳಿದಿದೆ ಅಂತ ಮುಚ್ತಾ ಇದೀಯಾ? ಕೆಳಗಡೆ ಮತ್ತೆ ಮೇಲ್ಗಡೆ ಬಟ್ಟೆ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ತೋರಿಸ್ತಾನೆ ಇದ್ದಾಳೆ. ಒಂದು ಕಡೆ ಪ್ರಜೆಗಳೆಲ್ಲ ಊಟ ಇಲ್ಲ ಬಟ್ಟೆ ಇಲ್ಲ ಅಂತ ಒದ್ದಾಡ್ತಾವ್ರಿ. ಆದ್ರೆ ಇವ್ರು ನೋಡಿದ್ರೆ ಇರೋ ಬಟ್ಟೆನ ಬಿಚ್ಚಾಕಿ ಮೇಲೆ ಒಂದು ಬಟ್ಟೆ ಸುತ್ಕೊಂಡು ಕೆಳಗಡೆ ಒಂದು ಹರಕ್ ಚಡ್ಡೆ ಹಾಕೊಂಡು ಕುಣಿತಾವ್ರಿ. ಇದ್ರಲ್ಲಿ ಎಮ್ಮೆ ಕುನ್ನಿನ ಕೆಡಿಸ್ತಾ ಇದೆನೋ ಇಲ್ಲ ಕುನ್ನಿ ಎಮ್ಮೆನ ಕೆಡಿಸ್ತಾ ಇದೆನೋ ಅಂತ ಅರ್ಥನೇ ಆಗ್ತಾ ಇಲ್ಲ. ಮಹಾಭಾರತದಲ್ಲಿ ದ್ರೌಪದಿ ಸೀರೆಯನ್ನ ಕೌರವರು ಎಳೆದಿದ್ಕೆ ಪಾಂಡವರು ಕೌರವರ ಮೇಲೆ ಯುದ್ಧ ಸಾರಿದ್ರು. ಆದ್ರೆ ಇಲ್ಲಿ ಇವ್ರು ಬಟ್ಟೆ ಬಿಚ್ಚಿ ಮಾಡ್ತಿರೋ ರೀಲ್ಸ್ ನೋಡಿ ನಮ್ ಯುವಕರೆಲ್ಲ ಕೈ ಯುದ್ಧ ಮಾಡ್ತಿದಾರ ಅನ್ಸುತ್ತೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನಾನಾ ಬೆಂಗಳೂರಲ್ಲಿ
ಓ ಆಂಟಿ, ನೀವು ಬೆಂಗಳೂರಲ್ಲಿರೋದೇ ಒಳ್ಳೇದ್ ಬಿಡಿ. ಯಾಕಂದ್ರೆ ನಮ್ಮ ಹಳ್ಳಿಯಲ್ಲಿರೋ ಅಕ್ಕ ತಂಗಿಯಂದಿರು ಮೈ ತುಂಬಾ ಬಟ್ಟೆ ಹಾಕೊಂಡು ರಂಗೋಲಿ ಹಾಕ್ಬೇಕಾದ್ರೆ ಸ್ವಲ್ಪ ಸೆರಗ್ ಕೆಳಗ್ ಬಿದ್ರುನು ಆ ಕಡೆ ಈ ಕಡೆ ಯಾರಾದ್ರೂ ಇದಾರ ಅಂತ ನೋಡಿ ಚಕ್ ಅಂತ ಸೆರಗ್ ಮೇಲೆ ಹಾಕೋತಾರೆ. ಅಂತದ್ರಲ್ಲಿ ನಿಮ್ಮಂತವ್ರು ಬೈ ಮಿಸ್ಟೇಕ್ ಆಗಿ ಹಳ್ಳಿಯಲ್ಲಿದ್ರೆ ಹೆಣ್ಣು ಮಕ್ಕಳೆಲ್ಲ ಸೇರಿ ಏರಿಯಾ ಎಲ್ಲ ಒಡ್ಡಾಡ್ಸಿ ಎಗ್ರಿ ಎಗ್ರಿ ಒದಿತಾ ಇದ್ರು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಈ ಆಂಟಿ ರೀಲ್ ಮಾಡಿದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಈ ಆಂಟಿ ಮುಚ್ಕೊಂಡಿರ್ಬೇಕಾಗಿದ್ನ ತೋರ್ಸ್ಕೊಂಡಿರ್ಬೇಕಾಗಿದ್ನ ಮುಚ್ಕೊಂಡು ವಿಡಿಯೋ ಮಾಡ್ತಿದ್ದಾಳಂದ್ರೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಜ ಹೇಳಿ, ದಿನ ಎಲ್ಲ ಖುಷಿಯಾಗಿದ್ದು ರಾತ್ರಿ ಪ್ರೀತಿಸಿದವನ್ನ ನೆನ್ಪು ಮಾಡ್ಕೊಂಡು ಈ ವಿಡಿಯೋ ನೋಡಿದ್ಮೇಲೆ ನನಗೇನ್ ಅನ್ಸುತ್ತಂದ್ರೆ ಮೋಸ್ಟ್ಲಿ ಆಂಟಿಗೆ ಹಳೆ ಮಾಜಿ ಲವರ್ ನೆನಪು ಬಂದಿರ್ಬೇಕು. ಅದಕ್ಕೆ ಮುಚ್ಕೊಂಡಿರ್ಬೇಕಾಗಿದ್ದನ್ನ ತೋರ್ಸ್ಕೊಂಡಿರ್ಬೇಕಾಗಿದ್ದನ್ನ ಮುಚ್ಕೊಂಡು ವಿಡಿಯೋ ಮಾಡ್ತಿದಾರೆ ಅನ್ಸುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ನೋಡಿ ಹೆಂಗ್ ಹೊಡ್ತೀರ. ನಮ್ ದೇಶದಲ್ಲಿ ಆಸ್ಕಾರ್ ಅವಾರ್ಡ್ ಎಲ್ಲ ಯಾರ್ಯಾರಿಗೂ ಕೊಡ್ತಾರೆ, ಇಂಥವ್ರಿಗೆ ಕೊಡ್ಬೇಕು ನೋಡ್ರಿ. ಯಾಕಂದ್ರೆ ಈ ಆಂಟಿ ಹಾಕಿರೋದು ಫಿಲ್ಟ್ರಾ ಇಲ್ಲ ಮೇಕಪ್ ಅಂತ ನನಗೆ ಸ್ವಲ್ಪ ಹೊತ್ತು ಕನ್ಫ್ಯೂಷನ್ ಆಗಿತ್ತು. ಸ್ವಲ್ಪ ಹೊತ್ತು ಹಂಗೆ ಅಬ್ಸರ್ವ್ ಮಾಡಿದ್ಮೇಲೆ ನನಗೂ ಗೊತ್ತಾಯ್ತು ಆಂಟಿ ಹಾಕೊಂಡಿರೋದು ಮೇಕಪ್ ಅಂತ. ನೋಡಿ ಹೆಂಗ್ ಹೊಡ್ತೀರ. ನಾನ್ ರೀಲ್ಸ್ ಮಾಡ್ಬಾರ್ದಂತೆ ಫ್ರೆಂಡ್ಸ್. ಮೂಗ ಎಲ್ಲ ಕಿತ್ತೋಗ್ಬಿಟ್ಟು. ಈ ವಿಡಿಯೋ ನೋಡಿದ್ಮೇಲೆ ನನ್ಗಂತೂ ಸ್ವಲ್ಪ ಬೇಜಾರಾಗಿತ್ತು. ಯಾಕಂದ್ರೆ ನಿಜವಾಗ್ಲೂ ಯಾರಾದ್ರೂ ಇವ್ರಿಗೆ ಬಡ್ದಿದಾರ ಅನ್ಕೊಂಡಿದ್ದೆ. ಪಾಪ ಆಂಟಿಗೆ ಯಾರೋ ಬೆಲ್ಟ್ ತಂದು ಹೊಡೆದಿರ್ಬೇಕು ಅಂತ ಸ್ವಲ್ಪ ಫೀಲ್ ಆಗಿ ಆಂಟಿ ಅಕೌಂಟ್ ನ ಓಪನ್ ಮಾಡಿ ನೋಡ್ತೀನಿ. ಆಂಟಿಗೆ ಹೊಡೆದಿರೋದಲ್ಲ, ಆಂಟಿಗೆ ರೀಲ್ಸ್ ಹುಚ್ಚು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ